ನೋಡಿ, ಇವತ್ತಿನ ವ್ಯವಸ್ಥೆನಲ್ಲಿ ಅವರವರ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಅವರು ಸ್ವತಂತ್ರ ಇದ್ದಾರೆ. ಅವರವರ ಅಭಿಪ್ರಾಯಕ್ಕೆ ನಾವು ವಿರೋಧ ವ್ಯಕ್ತಪಡಿಸೋ ಪ್ರಶ್ನೆನೇ ಇಲ್ಲ. ಅವ್ರಿಗೇನು ತಿಳುವಳಿಕೆ ಇದೆ, ಮಾಹಿತಿ, ಅದರ ಆಧಾರದ ಮೇಲೆ ಅವ್ರು ಹೇಳಿಕೆ ಕೊಡ್ತಾರೆ. ಅದರೊಳಗೆ ನಾವ್ಯಾಕೆ ತಪ್ಪು ಹುಡುಕಕ್ಕೆ ಹೋಗ್ಬೇಕು? ಮತ್ತೆ ಅಂತೆಗಳಿಗೆಲ್ಲ ಉತ್ತರ ಹೇಳೋದು ಅಗತ್ಯ ಇಲ್ಲ. ಒಂದು ಮತ್ತೆ ನನಗೆ ನನ್ನ ಸ್ವಂತವಾಗಿ ಅನ್ಸಿದ್ರೆ ಧರ್ಮಸ್ಥಳಕ್ಕೆ ಇಲ್ಲಿಂದ ಹೋಗಿ ಅಲ್ಲಿ ಧರ್ಮಸ್ಥಳದ ರಕ್ಷಣೆ ಮಾಡಬೇಕಾದ ಅಗತ್ಯ ಇಲ್ಲ. ಇದು RSS ಆಗಲಿ, BJP ಆಗಲಿ ಹುಟ್ಟಿದ ಮೇಲೆ ಧರ್ಮಸ್ಥಳ ಬಂದಿದ್ದಲ್ಲ. ನೂರಾರು ವರ್ಷದಿಂದ ಧರ್ಮಸ್ಥಳ. ಇವ್ರು ಯಾರು ಹೋರಾಟ ಮಾಡಿ ಧರ್ಮಸ್ಥಳ ಉಳಿಸೋದು ಬೇಕಾಗಿಲ್ಲ. ಅದೆಲ್ಲ ನಂಬಿಕೆ ಮತ್ತು ಭಾವನೆಗೆ ಸಂಬಂಧಪಟ್ಟ ವಿಚಾರ. ನನಗೆ ನಂಬಿಕೆ ಇದ್ರೆ ನಾನು ಹೋಗ್ಬೋದು. ಇವ್ರು ಹೋಗಿ ಯಾರಿಗೂ ರಕ್ಷಣೆ ಕೊಡೋದು ಬೇಕಾಗಿಲ್ಲ. ಅಥವಾ ಧರ್ಮಸ್ಥಳ ಹೆಗ್ಡೆಯವರು ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿದ್ದಾರೆ ಇಲ್ಲಿವರೆಗೆ. ಮತ್ತೆ ಸರ್ಕಾರ ಏನು ಕ್ರಮ ತಗೊಂಡಿದೆ ಅದು ಬಹಿರಂಗವಾಗಿ ಅದನ್ನು ಸ್ವಾಗತ ಮಾಡಿದ್ದಾರೆ. ನಾನು ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ ಅಂತ. ಉಳಿದವರಿಗೆ ಯಾಕೆ ತಲೆ ಬಿಸಿ? ಧರ್ಮಸ್ಥಳದ ಹೆಗ್ಡೆಯವರು ಅತ್ಯಂತ ಗೌರವಯುತವಾದ. ಈಗ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ, ಹಿಂದೂ ಧರ್ಮದಲ್ಲೇ ಸಾಯೋದು. ಹಿಂದೂ ಧರ್ಮದ ಬಗ್ಗೆ ನನಗೆ ನಂಬಿಕೆ ಇದೆ, ಅದನ್ನು ಪ್ರತಿಪಾದನೆ ಮಾಡ್ತಾನೆ. ಈಗ ಇವರು ಯಾವ ಕಾರಣಕ್ಕೆ ಹೋರಾಟ ಮಾಡ್ತಾರೆ? ದೇವರನ್ನ ರಕ್ಷಣೆ ಮಾಡಕ್ಕೆ ಇವ್ರು ಹೊರಟಿಯಾರ? ದೇವರ ರಕ್ಷಣೆ ಮಾಡಕ್ಕೆ ಹೊರಟಿಯಾರ? ದೇವರ ರಕ್ಷಣೆ ಇವ್ರು ಯಾರು ಪ್ರಪಂಚದಲ್ಲಿ ಯಾರು ಮಾಡೋದು ಬೇಡ. ಯಾಕಂದ್ರೆ ಯಾರ ಕೈಗೂ ಸಿಕ್ಕಿಲ್ಲ ದೇವರು. ನಮ್ಮ ನಂಬಿಕೆ ಮತ್ತು ಭಾವನೆಗೆ ಸಂಬಂಧಪಟ್ಟ ವಿಚಾರ. ದೇವರ ರಕ್ಷಣೆ ಮಾಡಕ್ಕೆ ಇವ್ರು ಯಾರು? ನಾನಾಗ್ಲಿ ಇವರಾಗ್ಲಿ ಈ 800 ಕೋಟಿ ಜನ ಇದಾರಲ್ಲ ಪ್ರಪಂಚದಲ್ಲಿ ಇರೋರು, ಇವ್ರು ಯಾರು ದೇವರ ರಕ್ಷಣೆ ಮಾಡೋದು ಬೇಕಾಗಿಲ್ಲ. ನಂಬಿಕೆ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧವೇ ಇಂಥದ್ದೊಂದು ಆರೋಪಗಳು ಬಂದಂತ ಸಂದರ್ಭದಲ್ಲಿ ಇಲ್ಲ, ಅವ್ರು ಸ್ವಾಗತ ಮಾಡಿದ್ದಾರೆ. ಅವ್ರು ಯಾತಕ್ಕೆ ಸ್ವಾಗತ ಮಾಡಿದ್ದಾರೆ ಅಂದ್ರೆ ನನ್ನ ಮೇಲೆ ಯಾವುದೇ ರೀತಿಯ ಕಳಂಕ ಇರಬಾರ್ದು ಅನ್ನೋದಕ್ಕಾಗಿ ಮಾಡಿದ್ದಾರೆ. ಯಾರೋ ಒಂದಷ್ಟು ಜನ ಮನವಿ ಕೊಟ್ಟಿದ್ದಾರೆ, ತನಿಖೆ ಮಾಡ್ತಕ್ಕಂಥದ್ದು. ತನಿಖೆ ಮಾಡೋದು ಕರೆಕ್ಟ್ ಇದೆ, ತನಿಖೆ ಮಾಡಿದ್ದಾರೆ. ನ್ಯಾಯಾಲಯದ ಮೂಲಕ ತೀರ್ಪು ಹೊರಗೆ ಬರೋವರೆಗೆ ನಾವ್ಯಾಕೆ ಅದಕ್ಕೆ ತಲೆ ಕೆಡಿಸ್ಕೋಬೇಕು? ಈಗ ನಾನು ತಮ್ಮಗಳ ಮೀಡಿಯಾದವ್ರಿಗೆ ಕೂಡ ನನ್ನ ಪ್ರಶ್ನೆ ಏನಿದೆ ಅಂದ್ರೆ, ಈಗ ನಾನು ಒಂದು 40 ವರ್ಷದ ಹಿಂದೆನೂ ಈ ರೀತಿ ಹೇಳಿಕೆ ಕೊಟ್ಟಿದ್ದೆ. ಬಾಬ್ರಿ ಮಸೀದಿ ಸಂಬಂಧಪಟ್ಟಂತೆ ರಸ್ತೆ ಮೇಲೆ ಹೋರಾಟ ಮಾಡೋ ಅಗತ್ಯ ಇಲ್ಲ. ನೀವೇನೋ ಇದ್ರೆ ನ್ಯಾಯಾಲಯದಲ್ಲಿ ಕೇಳಿ. ಈಗ ಅಂತಿಮದಲ್ಲಿ ನ್ಯಾಯಾಲಯದಲ್ಲಿ ಏನ್ ತೀರ್ಪು ಕೊಟ್ಟಿದೆ ಅದಕ್ಕೆ ಎಲ್ಲರೂ ಒಪ್ಕೊಂಡಿರೋದು. ರಸ್ತೆ ಮೇಲೆ ಓಡಾಡೋದಕ್ಕೆ ಓಟಿಗಾಗಷ್ಟೇ, ಅಧಿಕಾರ ಪಡೆಯೋದಕ್ಕೆ ಅಥವಾ ಏನಾದರೂ ಸ್ಥಾನಮಾನ ಗಿಡ್ಸೋದಕ್ಕೆ ಇದಕ್ಕೆ ಹೋಗ್ಬೇಕು. ನ್ಯಾಯಾಲಯ ಇದೆಯಲ್ಲ. ಏನ್ ಸಿಗ್ಲಿಲ್ವಾ? ಏನಲ್ಲ ಸರ್, ಕರೆಕ್ಟ್ ಆಗಿ ನೀವು ಅಲ್ಲ, ಅಪಪ್ರಚಾರ ಮಾಡುವಂತ ಒಂದು ಜನ ಇದೆ. ಅವರು ವಿಚಾರದಲ್ಲಿ ಸರ್ಕಾರ ಎಡುವುದು ಅಂತ ಅನಿಸ್ತಾ ಇದೆ, ಅಥವಾ ಸರ್ಕಾರ ಇನ್ನೂ ಕ್ರಮವನ್ನು ತೆಗೆದುಕೊಳ್ಬೇಕಿತ್ತು ಅನ್ನುವಂಥ ಅಭಿಪ್ರಾಯ ಇದೆಯಾ? ಹೇಗೆ ಇದೆ ನೋಡಿ, ಸರ್ಕಾರ ಅತ್ಯಂತ ನ್ಯಾಯಯುತವಾಗಿ ನಡ್ಕೊಂಡಿದೆ. ಯಾರ ಒತ್ತಡಕ್ಕೆ ಮಣಿಲೂ ಇಲ್ಲ, ಯಾರ ಒತ್ತಡಕ್ಕೆ ಹಿಂದಕ್ಕೂ ಹೋಗಲಿಲ್ಲ. ಅರ್ಜಿ ಕೊಟ್ಟಿದ್ದಾರೆ, ನ್ಯಾಯಾಲಯದ ಆದೇಶನೂ ಇತ್ತು, ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಮಾಡಿ ಅಂತ ಹೇಳೋರು ಇವರೇ, ತನಿಖೆ ನಿಲ್ಲಿಸಿ ಅಂತ ಹೇಳೋರು ಇವರೇ. ಅವರವರ ನಾಳೆ ಚುನಾವಣೆ ಗೆಲ್ಲೋದಕ್ಕೆ ಏನೇನು ಬೇಕೋ ಅದನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ಭಾರತೀಯ ಅಷ್ಟೇ. ಈಗ ಆ ರೀತಿ ಮಾಡಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ. ನೋಡಿ, ಬಿಜೆಪಿಯವರು ಅಧಿಕಾರಕ್ಕೆ ಬಂದಿದ್ದು ಈ ಧರ್ಮ ರಾಜಕಾರಣದ, ಅವ್ರಿಗೆ ಇದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅವ್ರು ಯಾವತ್ತೂ ಕೂಡ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಪರವಾಗಿ ಹೋರಾಟ ಮಾಡಿ ಬಂದಿದ್ದಲ್ಲ ಅಧಿಕಾರಕ್ಕೆ. ಈ ರೀತಿಯ ಜಾತಿ ಧರ್ಮದ ಸಂಘರ್ಷದಲ್ಲಿ ಏನಾದರೂ ಲಾಭ ತಗೊಳಕ್ಕಾಗತ್ತ ಅಂತ ನೋಡ್ತಾ ಇದ್ದಾರೆ. ಇವತ್ತು ನಮ್ಮ ಹಾಲಿ ಶಾಸಕರು, ಮಾಜಿ ಸಚಿವರು ಜ್ಞಾನೇಂದ್ರ ಅವರು ಇವತ್ತು ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ. ನಾನು ಹೇಳ್ತಕ್ಕಂಥದ್ದು, ನಾನು 10 ವರ್ಷ ಇಲ್ಲಿ ಶಾಸಕನಾಗಿ ಕೆಲಸ ಮಾಡಿದ್ದೇನೆ. ಯಾವ ಕಾರಣಕ್ಕೂ ಕೂಡ ನಾನು ಶಾಸನ ಸಭೆ ತಪ್ಪಿಸಿ ವೈಕುಂಠ ಸಮಾರಾಧನೆ ಹೋಗೋದು, ಸಾವಿಗೆ ಹೋಗೋದು, ಇವು ಯಾವ ಕೆಲಸನೂ ಮಾಡಲಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೆ ಶಾಸನದಲ್ಲಿ 7 ಕೋಟಿ ಜನರ ಸಮಸ್ಯೆಗಳನ್ನು ಎದುರಿಸೋದು ಬಿಟ್ಕೊಂಡು ಇಲ್ಲಿ ಕೂತ್ಕೊಂಡು ಕೇಳಬೇಕು. ಬೇರೆಯವ್ರು ಹೇಳಿದ್ದನ್ನು ಕೇಳಬೇಕು, ನಾವು ಹೇಳಿದ್ದನ್ನು ಬೇರೆಯವ್ರು ಕೇಳಬೇಕು. ಮುಂದಿನ ಸೋಮವಾರ ಹೋಗೋದಾಗಿತ್ತು. ಈ ಸೆಷನ್ ಬಿಟ್ಟು ಹೋಗೋಂಥ ಅಗತ್ಯ ಏನಿದೆ? ಅಂಥವರೆಲ್ಲ ಶಾಸನ ಸಭೆಗೆ ಬಂದೇ ಈ ದೇಶ ಹಾಳಾಗ್ತಿರೋದು. ಅವ್ರಿಗೆ ಮತಗಳ ಮೇಲೆ ಕಣ್ಣು ಅಷ್ಟೇ ಹೊರತು ಜನರ ಸಮಸ್ಯೆ ಮೇಲೆ ಕಣ್ಣಿಲ್ಲ. ಏನು ಧರ್ಮಸ್ಥಳದ ಇವ್ರು ರಕ್ಷಣೆ ಮಾಡ್ತಾರ? RSS ಹುಟ್ಟಿ 1925ನೇ ಇಸ್ವಿ. ಅದಕ್ಕಿಂತ ಮೊದಲು ಧರ್ಮಸ್ಥಳ ಇರಲಿಲ್ವಾ? ಅಥವಾ ಹಿಂದೂ ಧರ್ಮ ಇರಲಿಲ್ವಾ? ಸಾವಿರಾರು ವರ್ಷದಿಂದ ಇದೆ ಹಿಂದೂ ಧರ್ಮ. ಇವ್ರು ಯಾರು ಕಷ್ಟಪಟ್ಟು ಉಳಿಸೋದು ಬೇಕಾಗಿಲ್ಲ ಬಿಜೆಪಿಯವರು.
ಉಳಿಯುತ್ತದೆ. ಲಕ್ಷಾಂತರ ವರ್ಷದಿಂದ ಇದೆ ಅಂತ ಇದೆ. ಧರ್ಮ ಅನ್ನೋದು ಪ್ರಕೃತಿಯ ಜೊತೆಗೆ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು ನಮ್ಮ ವೇದ ಉಪನಿಷತ್ತಲ್ಲಿ ಹೇಳ್ತಕ್ಕಂಥದ್ದು. ಧರ್ಮ ಅಂತಕ್ಕಂಥದ್ದು ಏನಿದೆ, ಹಿಂದೂ ಧರ್ಮ, ವೇದ ಉಪನಿಷತ್ತು ಏನಿದೆ ಅದು ಪ್ರಕೃತಿಯ ಜೊತೆಗೆ ಸೃಷ್ಟಿಯಾಗಿರೋದು ಇರ್ತಕ್ಕಂಥದ್ದು. ಅದರಿಂದ ನನಗನ್ಸೋದು ನನಗೆ ನಂಬಿಕೆ ಇದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಅದನ್ನ ಬೇರೆಯವರಿಗೆ ಕನ್ವಿನ್ಸ್ ಮಾಡೋದಕ್ಕೆ ನಾನು ದೇವ್ರ ಇಲ್ಲ. ನನಗೆ ನಂಬಿಕೆ ಇದೆ, ನಾನು ಹೋಗ್ತೀನಿ ದೇವಸ್ಥಾನ. ಸರ್, ಥ್ಯಾಂಕ್ ಯು.